ಹಾಯ್ ಹಲೋ ಎಲ್ಲರಿಗೂ. ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನೋಡಿದ್ರಲ್ಲ ಬಾಯಾಗ ನೀರು ಬರೋ ಹಂಗೆ ತಿನ್ಬೇಕನ್ಸುವಂಥ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿನ ಹೇಳ್ಕೊಟ್ಟಿದ್ದೀನಿ. ಇದನ್ನು ನೋಡೋದಕ್ಕೆ ನಾ ಇಲ್ಲಿ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿಗಳನ್ನ ತೊಗೊಂಡಿದ್ದೀನಿ. ಒಂದು 2 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೋಬೇಕು. ಸ್ವಲ್ಪ ಹಸಿ ಶೇಂಗಾ, ಹಾಗೂ ಕೊತ್ತಂಬರಿ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಚಮಚ ಆಗೋಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ. ಹಂಗೆ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಆಗಿರುವಂಥ ಉಪ್ಪು ಮತ್ತು ಎಣ್ಣೆನೂ ಈ ರೆಸಿಪಿಗೆ ಅವಶ್ಯಕವಾಗಿರ್ತೈತಿ. ಮೊದಲಿಗೆ ಮೆಣಸಿನ್ಕಾಯ್ದ ತುಂಬವನ್ನು ತೆಗೆದು ಈ ಥರ 2 ಭಾಗದಾಗ ಮುರಿದಿಟ್ಕೊಂಡಿದ್ದೀನಿ. ಈ ಥರ ಮುರಿದು ಇಟ್ಕೊಳ್ಳೋದ್ರಿಂದ ನಾವು ಇದನ್ನೊಂದು ಸ್ವಲ್ಪ ಆಮೇಲೆ ಫ್ರೈ ಮಾಡ್ಕೋಬೇಕು. ಆವಾಗ ಈಸಿ ಆಗ್ತೈತಿ, ಸಿಡಿಯೋಂಗಿಲ್ಲ ಮೆಣಸಿನ್ಕಾಯಿ ಮೇನಾಗಿ ಅಂದ್ರೆ. ಅದಕ್ಕಾಗಿನ ಒಂದು ಸ್ವಲ್ಪ ಈ ಥರ 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈಗ ರೆಸಿಪಿ ನೋಡೋದಕ್ಕೆ ಸ್ಟಾರ್ಟ್ ಮಾಡೋಣ್ರಿ. ಮೊದಲಿಗೆ ಒಂದು ತವಾವನ್ನು ಇಟ್ಕೊಂಡಿದ್ದೀನಿ. ತವ ಒಂದು ಸ್ವಲ್ಪ ಬಿಸಿ ಆದ ಕೂಡಲೇ ನಾವು ತೊಗೊಂಡಿರುವಂಥ ಮೆಣಸಿನ್ಕಾಯಿಗಳನ್ನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನ ರೆಸಿಪಿ ಹಸಿ ಖಾರ ಮಾಡ್ಕೊಳ್ಳುವಾಗ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಾಗ ಖಾರ ಇರುವಂಥದ್ದು ತೊಗೊಂಡ್ರೆ ಭಾಳ ಚಲೋದಂಗೆ ಖಾರ ಆಗ್ತೈತಿ. ಅತಿಯಾಗಿ ಖಾರ ಆಗಿರುವಂತಹ ಮೆಣಸಿನ್ಕಾಯಿಗಳನ್ನ ತೊಗೊಂಡು ಮಾಡಿದ್ರೆ ಹೊಟ್ಟೆ ಉರಿದು ಗ್ಯಾಸ್ಟ್ರಿಕ್ ಆಗೋದು ಒಂದು ಸ್ವಲ್ಪ ಈ ಥರ ಪ್ರಾಬ್ಲಮ್ಸ್ಗಳಾಗ್ತಾವೆ. ಅದಕ್ಕೆ ಒಂದು ಸ್ವಲ್ಪ ಕಡಿಮೆ ಖಾರ ಆಗಿರುವಂಥ ಮೆಣಸಿನ್ಕಾಯಿಗಳನ್ನ ಈ ಹಸಿ ಮೆಣಸಿನ್ಕಾಯಿ ಖಾರ ಮಾಡ್ಕೊಂಡ್ರೆ ಭಾಳ ಟೇಸ್ಟಿಯಾಗಿ ಇರ್ತೈತಿ. ಹಂಗೆ ಭಾಳ ರುಚಿಯಾಗಿ ಈಸಿಯಾಗಿ ಮಾಡ್ಕೋಬಹುದು. ಇದೀಗ ಒಂದು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ಚೆನ್ನಾಗೆ ಸಾಫ್ಟ್ ಆಗೋವರೆಗೂ ಇನ್ನೊಂದು ಸ್ವಲ್ಪ ಇದೇ ಥರ ಕೈ ಬಿಡಲಾರ್ದೆ ಚೆನ್ನಾಗೆ ಹುರ್ಕೊತಾನೆ ಇರಬೇಕು. ಈ ರೆಸಿಪಿ ಮಾಡ್ಕೊಳ್ಳೋದು ಭಾಳ ಈಸಿ ಐತಿ. ಈ ಖಾರವನ್ನು ನಾವು ಫ್ರಿಜ್ ಒಳಗೆ 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ನಬಹುದು. ಬಹಳ ಈಸಿಯಾಗಿ ಸಿಂಪಲ್ ಟೇಸ್ಟಿಯಾಗಿ ಮಾಡ್ಕೋಬಹುದು. ಹಂಗೆ ಇದನ್ನು ಮಾಡ್ಕೊಂಡ್ರೆ ರೊಟ್ಟಿ, ಚಪಾತಿ, ಅನ್ನಕ್ಕೆ ಬೆಸ್ಟ್ ಆಗಿರುವಂಥ ಕಾಂಬಿನೇಷನ್ ಅಂತ ಹೇಳ್ಬೋದು. ಉತ್ತರ ಕರ್ನಾಟಕ ಮಂದಿಗೆ ಅನ್ಕೋ ರೊಟ್ಟಿ ಖಾರ ಒಂದು ಸ್ವಲ್ಪ ಎಣ್ಣೆ ಉಳ್ಳಾಗಡ್ಡಿ ಇಟ್ರೆ ಬೇರೆ ಏನು ಸೈಡ್ ಡಿಶಸ್ ಬೇಡ. ಇದಕ್ಕೆ ಅಷ್ಟು ಭಾರಿ ಆಗಿರುವಂಥ ಊಟ ಇದು. ಸಿಂಪಲ್ಲಾಗಿ ಮಾಡ್ಕೋಬಹುದು. ಹಂಗೆ ಭಾಳ ಕಡಿಮೆ ಇಂಗ್ರೀಡಿಯೆಂಟ್ಸ ಇದಕ್ಕೆ ಬಳಸೋದು. ಇದಕ್ಕೀಗ ಒಂದು ಸ್ವಲ್ಪ ಹಸಿ ಶೇಂಗಾವನ್ನು ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹುರಿದಾವೀಗ. ಈಗ ಒಂದು ಸ್ವಲ್ಪ ಹಸಿ ಶೇಂಗಾವನ್ನು ಸೇರಿಸ್ಕೊಂಡಿದ್ದೀನಿ. ಹಸಿ ಶೇಂಗಾ ಮತ್ತು ಒಂದು 2 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಇದ್ರೆ ರುಚಿ ಚಲೋದಂಗೆ ಬರ್ತೈತಿ. ಹಂಗೆ ಹಸಿ ಶೇಂಗಾ ಸೇರಿಸ್ಕೊಳ್ಳೋದ್ರಿಂದ ಖಾರ ಒಂದು ಸ್ವಲ್ಪ ಕಡಿಮೆ ಆಗ್ತೈತಿ ಖಾರಿನ ಪ್ರಮಾಣ. ಅದಕ್ಕೆ ಒಂದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಇದು ಮಾಡ್ಕೊಳ್ಳೋದಕ್ಕೆ ಇಷ್ಟ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಇದ್ದರೂ ಅದಕ್ಕೆ ರುಚಿ ಭಾಳ ಇರ್ತೈತಿ. ಹಂಗೆ ಇದನ್ನು ಮಾಡ್ಕೊಳ್ಳೋದು ಕಡಿಮೆ ಟೈಮ್ನೂ ಆಗ್ತೈತಿ. ಒಂದು ಸ್ವಲ್ಪ ಈ ಥರ ಹುರ್ಕೊಂಡು ಚೆನ್ನಾಗೆ ಈಗ ಹಸಿ ಶೇಂಗಾ ಮತ್ತು ಬೆಳ್ಳುಳ್ಳಿನೂ ಕೂಡ ಒಂದು ಸ್ವಲ್ಪ ಫ್ರೈ ಆಗೋವರೆಗೂ ಹುರ್ಕೊಂಡಿದ್ದೀನಿ. ಈಗ ಲಾಸ್ಟಿಗೆ 1 ಚಮಚ ಆಗೋಷ್ಟು ಜೀರಿಗೆಯನ್ನು ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಕೂಡ ತೊಳೆದು ಈ ಥರ ತೊಗೊಂಡಿದ್ದೀನಿ. ನೀವು ಕರಿಬೇವು ಫ್ಲೇವರ್ ಇಷ್ಟ ಆಗ್ತಿತ್ತಂದ್ರೆ ಕರಿಬೇವನ್ನು ಕೂಡ ಸೇರಿಸ್ಕೋಬಹುದು. ಈಗ ಜೀರಿಗೆ ಮತ್ತು ಕೊತ್ತಂಬರಿಯನ್ನು ಕೂಡ ಒಂದು 2 ನಿಮಿಷ ಅಷ್ಟೇ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇಷ್ಟ ಒಂದು ಸ್ವಲ್ಪ ಈ ಥರ ಮಾಡ್ಕೊಳ್ಳೋದ್ರಿಂದ ಜೀರಿಗೆ ಮತ್ತು ಕೊತ್ತಂಬರಿಯನ್ನು ಕೂಡ ಒಂದು ಸ್ವಲ್ಪ ಬಾಡಿಸ್ಕೊಂಡಂಗೆ ಆಗ್ತೈತಿ. ಅದಕ್ಕೆ ಒಂದು 2 ನಿಮಿಷ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ಇಷ್ಟ ಆದ್ರೆ ಮೆಣಸಿನ್ಕಾಯಿನೂ ಸಾಫ್ಟ್ ಆಗಿರ್ತಾವೆ, ಒಂದು ಸ್ವಲ್ಪ ಕಲರ್ನೂ ಚೇಂಜ್ ಆಗಿರ್ತಾವೆ. ನೋಡಿದ್ರೆ ಕೂಡಲೇ ಗೊತ್ತಾಗ್ತೈತಿ. ಇಷ್ಟ ಆದ್ರೆ ಇವು ಫ್ರೈ ಆಗಿದ್ದಾವೆ, ಒಂದು ಸ್ವಲ್ಪ ಹುರಿದಾವು ಅನ್ನೋದು ಗೊತ್ತಾದ್ರೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇನ್ನೊಂದು ಸ್ವಲ್ಪ ಕಂಪ್ಲೀಟಾಗಿ ತಂಪಾಗೋದಕ್ಕೆ ಬಿಡಬೇಕು. ಈಗ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೀನಿ. ಇದನ್ನೊಂದು ಪ್ಲೇಟಿಗೆ ತೆಗೆದು ಕಂಪ್ಲೀಟಾಗಿ ತಂಪಾಗೋದಕ್ಕೆ ಬಿಟ್ಟಿದ್ದೀನಿ. ಇದೊಂದು ಸ್ವಲ್ಪನೂ ಬಿಸಿ ಇರಬಾರ್ದು. ಆದಷ್ಟು ತಂಪಾದ್ಮ್ಯಾಗನ ಮಾಡಿಕೊಂಡ್ರೆ ಮಿಕ್ಸಿ ಮಾಡ್ಕೊಳ್ಳೋದಿತ್ತಂದ್ರೆ ಮೇನಾಗಿ ಕಂಪ್ಲೀಟಾಗಿ ತಂಪಾದಾಗ ಮಿಕ್ಸಿ ಮಾಡಿಕೊಂಡ್ರೆ ಚಲೋ. ಇಲ್ಲ ಒಂದು ಸ್ವಲ್ಪ ನೀರು ಬಿಟ್ಟಂಗಾದರೂ ಹಸಿ ಖಾರ ಜಾಸ್ತಿ ದಿನ ತಾಳಿಕೆ ಬರೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ತಂಪು ಮಾಡಿನ ಮಿಕ್ಸಿ ಒಳಗೆ ಹಾಕ್ಕೊಂಡು ಚೆನ್ನಾಗೆ ಭಾಳ ಅತಿಯಾಗಿ ರುಬ್ಕೋಬಾರ್ದು. ಅತಿಯಾಗಿ ರುಬ್ಕೊಂಡ್ರೆ ಒಂಥರ ಪೇಸ್ಟ್ ಆದಂಗೆ ಆಗ್ತೈತಿ. ಅಷ್ಟು ಸರಿ ಅನ್ಸಂಗಿಲ್ಲ ಹಸಿ ಖಾರ. ಒಂದು ಸ್ವಲ್ಪ ಕಾಳಾಗಿನ ರುಬ್ಕೋಬೇಕು. ಇದಕ್ಕೆ ನಾ ಇಲ್ಲೇ ರುಚಿಗೆ ಅವಶ್ಯಕತೆ ಇರುವಷ್ಟು ಉಪ್ಪು, ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ಕಲ್ಲಾಳೊಳಗೆ ಕುಟ್ಟಿ ಮಾಡಿದ್ರೆ ಇನ್ನೂ ಭಾರಿ ಟೇಸ್ಟ್ ಆಗ್ತೈತಿ. ಕಲ್ಲಾಗ ಕುಟ್ಟು ಮಾಡೋರಿದ್ರೆ ಒಂದು ಸ್ವಲ್ಪ ಬಿಸಿ ಇದ್ದಾಗ ಕುಟ್ಕೊಂಡ್ರೂ ನಡಿತೈತಿ. ಅದೇನು ನೀರು ಬಿಡೋದಿಲ್ಲ. ಆದ್ರೆ ಮಿಕ್ಸಿಗೆ ಹಾಕೊಳ್ಳೋ ಮುಂದಾಗ ನೀರು ಬಿಟ್ಟಂಗೆ ಆಗಿಬಿಡ್ತೈತಿ. ಅದಕ್ಕೆ ಒಂದು ಸ್ವಲ್ಪ ಕಂಪ್ಲೀಟಾಗಿ ತಂಪಾದ್ಮ್ಯಾಗ ಮಿಕ್ಸಿ ಮಾಡಿಕೊಂಡ್ರೆ ಬೆಸ್ಟ್ ಆಗಿರ್ತೈತಿ. ಹಂಗೆ ಇದನ್ನ ಒಂದು ಸ್ವಲ್ಪ ಈ ಥರ ದಮ್ಮಾಗಿನ ಮಿಕ್ಸಿ ಮಾಡ್ಕೊಂಡೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ.